ರಘುಸ್ ಕಿಚನ್ ರಘು ಸರ್ ಬಂದಿದ್ದಾರೆ, ಬನ್ನಿ ಅವರ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ರಘುಸ್ ಕಿಚನ್ ನ ಮಾಸ್ಟರ್ ಶೆಫ್ ರಘು. ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ನಿಮ್ ಕೈ ಅಡುಗೆ ತಿಂದ್ಮೇಲೆ ಹೂ ಕಣ್ಲ ನಂಗೂ ಹಂಗೆ ಆಯ್ತು ಕಣ್ಲ ಅಂತ ನಾನು ಹಾಡ್ಬೇಕು. ಮತ್ತೆ ಅದು ನಂಗೆ ಬೇಕು ಅನ್ಸತ್ ಕಣ್ಲ. ಸೂಪರ್. ವೆಲ್ಕಮ್ ಟು ಅವರ್ ಅಡುಗೆ ಮನೆ. ಸೂಪರ್, ಥ್ಯಾಂಕ್ ಯು. ನಮ್ಮ ವೀಕ್ಷಕರಿಗೆ ಮತ್ತೆ ನಮಗೆ ಇವತ್ತು ಯಾವ ಕರಾಚಿ ಅಡುಗೆನ ಮಾಡ್ತಾ ಇದ್ದೀರಾ? ಮಟನ್ ನಲ್ಲಿ ಒಂದು ಡಿಶ್ ಮಾಡ್ತಾ ಇದ್ದೀನಿ, ಮಟನ್ ಮಂದಾಕಿನಿ. ಓಕೆ, ಸೊ ಇವಾಗ ನಿಮ್ಗೆ ಮಟನ್ ಮಂದಾಕಿನಿ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕು? ಫಸ್ಟ್ ಮಟನ್ ಅನ್ನ ಸ್ವಲ್ಪ ಒಂದು ಹಾಫ್ ಬಾಯ್ಲ್ ಮಾಡಬೇಕು. ಒಂದು ಕುಕ್ಕರ್ ಕೊಡಿ, ಪಟ ಅಂತ ಮಾಡಿ ತೋರಿಸ್ತೀನಿ. ಚೂರು ಎಣ್ಣೆ ಹಾಕಿ ಒಂದು 2 ಡ್ರಾಪ್. ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನು. ಚೂರು ಹಸಿ ಸ್ಮೆಲ್ ಹೋಗಲಿ ಶುಂಠಿ ಬೆಳ್ಳುಳ್ಳಿದು. ಇದು 1 kg ಮಟನ್ ಇದೆ. ಇದಕ್ಕೆ ಸ್ವಲ್ಪ ಉಪ್ಪು, ಈ ಮಟನ್ ಪೀಸಿಗೆ ಉಪ್ಪು ಹಿಡಿಲಿ ಅಂತ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು. ಅರ್ಶಿನ ಒಂದು 1/4 ಚಮಚ ಆಗೋಷ್ಟು ಅರ್ಶಿನ. ಇವ್ರು ಮಟನ್ ಈಗ ನೀರು ಬಿಟ್ಕೊಳುತ್ತೆ, ಇದು ಜಾಸ್ತಿ ನೀರು ಹಾಕಬಾರ್ದು ಇದಕ್ಕೆ. ಹಿಂಗೊಂಚೂರು ತಿರ್ಕೊಂಡು ಚೂರು ನೀರು ಸಾಕು. ಮುಚ್ಚಿಬಿಟ್ಟು 1 ವಿಸಿಲ್ ಹೊಡಿಸ್ಬೇಕು. ಹಾಫ್ ಬಾಯ್ಲ್ ಆಗ್ಬೇಕು ಸಾಕಿದು. ಹಾಫ್ ಬಾಯ್ಲ್ ಆದ್ಮೇಲೆ ಉಳಿದ ಕೆಲಸ ಒಂಚೂರು ನನಗೆ ಹಸಿಮೆಣಸಿನ್ಕಾಯಿ ನಾನು ಕಟ್ ಮಾಡಿಲ್ಲ, ಒಂಚೂರು ನೀವು ತರತರಿಯಾಗಿ ಯಾಕೆ ವರಿ ಮಾಡ್ತೀರಾ? ಅದಕ್ಕಂತಾನೆ ನಮ್ಮ ಬೋರೋಸಿಲ್ ಅವರ ಚಾಪರ್ ಇದೆ. ಓ, ಅದು ಇದೆ. ಎಸ್, ಬಿಡಿ, ಮತ್ತೆ ತಲೆ ಬಿಸಿನೇ ಇಲ್ಲ, ನಂಗೆ ಟೆನ್ಷನ್ ಕಮ್ಮಿ ಆಯ್ತು. ಈರುಳ್ಳಿ ಕತ್ತರಿಸುವಾಗ ಕಣ್ಣಲ್ಲಿ ನೀರು ಬೇಡ, ಬೆಳ್ಳುಳ್ಳಿ ಕತ್ತರಿಸಿದ್ಮೇಲೆ ಕೈಯಲ್ಲಿ ವಾಸನೆನೂ ಬೇಡ. ಶಕ್ತಿಶಾಲಿ ಬೋರೋಸಿಲ್ ಚೆಫ್ ಡಿಲೈಟ್ 300 ವ್ಯಾಟ್ ಚಾಪರ್ ಜೊತೆಗೆ ನಿಮ್ಮ ದಿನನಿತ್ಯದ ಅಡಿಗೆಯಲ್ಲಿ ಇನ್ನಷ್ಟು ಸುಲಭವಾಗಿ ಮತ್ತು ವೇಗವಾಗಿ ಮಾಡಿ. ಸುಲಭವಾದ ಪುಷ್ ಬಟನ್ ಆಪರೇಷನ್ ಮೂಲಕ ಕ್ಷಣಾರ್ಧದಲ್ಲಿ ಚಾಪಿಂಗ್ ಅನ್ನ ಮಾಡಬಹುದು. 2 ನೈಫ್ಗಳ ಶಾರ್ಪ್ ಎಡ್ಜಸ್ ಇರುವಂತಹ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಗಳನ್ನ ಇಡಲಾಗಿದೆ. ಸೊ ಡ್ಯುಯಲ್ ಬ್ಲೇಡ್ಸ್ ಇರೋದ್ರಿಂದ ಪಾಲಕ್ ಹಾಗೂ ಇತರೆ ಸೊಪ್ಪುಗಳು ಕೂಡ ತುಂಬಾ ಈಸಿಯಾಗಿ ಕತ್ತರಿಸಬಹುದು. ಓಕೆ, ಸೊ ವಿಸಿಲ್ ಬಂದಿದೆ, ಒಂದು ವಿಸಿಲ್ ಹೊಡೆದಿದೆ, ಆಫ್ ಮಾಡಿಬಿಡೋಣ. 600 ml ಚಾಪ್ ಸರ್ವ್ ಅಂಡ್ ಸ್ಟೋರ್ ಪ್ಲಾಸ್ಟಿಕ್ ಬೌಲ್ ಇದೆ. ಜೊತೆಗೆ ಮುಚ್ಚಳವನ್ನ ಕೂಡ ಇಡಲಾಗಿದೆ. ಹಗುರವಾದ ಮತ್ತು ಪೋರ್ಟಬಲ್ ಡಿಸೈನ್ ಇರುವಂತಹ ಇದೊಂದು ಅತ್ಯಂತ ಸುಲಭವಾಗಿ ಬಳಸಬಹುದು. ಸೊ ಇದು ಕಡಿಮೆ ಶಬ್ದ ಮಾಡುವ ಮೋಟರ್ಗಳು, ಸುಗಮವಾಗಿ ಕಾರ್ಯಾಚರಣೆ. ಬೋರೋಸಿಲ್ ಶೆಫ್ ಡಿಲೈಟ್ ಚಾಪರ್ ಮೇಲೆ 2 ವರ್ಷಗಳ ಮೋಟರ್ ವ್ಯಾರಂಟಿ ಲಭ್ಯ. ನಿಮಗೆ ಬೇಕಾಗಿರೋ ಹಾಗೇನೆ ನಮ್ಮ ಬೋರೋಸಿಲ್ ಚಾಪ್ ಮಾಡಿದ್ಯಾ? ಕರೆಕ್ಟ್ ಇದೇ ಥರ ಬೇಕಿತ್ತು. ಇದಕ್ಕೆ ಸ್ವಲ್ಪ ನೀರನ್ನ ಫುಲ್ ಡ್ರೈ ಮಾಡ್ಬೇಕು. ನೀರು ಇದರಲ್ಲಿ ಇರಬಾರ್ದು, ನೀರಿನ ಅಂಶ. ಗ್ಯಾಸ್ ಆನ್ ಇಟ್ಕೊಂಡೆ ಒಂಚೂರು ರೋಸ್ಟ್ ಆಗಬೇಕು. ಓಕೆನಾ? ಓಕೆ, ಮಸಾಲೆ ಶುರು ಮಾಡ್ಬಿಡೋಣ. ಕಾಶ್ಮೀರಿ ಚಿಲ್ಲಿ ಪೌಡ್ರು ಒಂದು 2 ಸ್ಪೂನು. ನಾವು 1 kg ಮಟನ್ ಮಾಡ್ತಿರೋದು ನೋಡಿ, ಸ್ಪೆಷಲ್ ಈ ಥರ ನಾವು ಫುಲ್ ನೈಸು ಅಲ್ಲ, ಸ್ವಲ್ಪ ತರ್ತರಿ ಧನಿಯಾ 1 ಸ್ಪೂನು. ಮಧ್ಯೆ ಸಿಗುತ್ತೆ, ಇದು ಸಖತ್ತಾಗಿರುತ್ತೆ. ಚಿಲ್ಲಿ ಫ್ಲೇಕ್ಸ್ 1 ಸ್ಪೂನ್. ಒಂದು 1/4 ಚಮಚ ಅರಿಶಿನ. ಚಾಟ್ ಮಸಾಲ ಸಖತ್ತಾಗಿರುತ್ತೆ, ಇದು ಸ್ವಲ್ಪ ಹುಳಿ ಟೇಸ್ಟ್ ಮಜಾ, ಒಂದು ಅರ್ಧ ಸ್ಪೂನ್. ಗರಂ ಮಸಾಲ. ಇವತ್ತು ನಾವು ನಮ್ಮ ಮಟನ್ ಮಂದಾಕಿನಿಗೆ ಬಳಸ್ಕೊತಾ ಇದ್ದೀವಿ ನಮ್ಮ ಆಹಾರ ಅವರ ಗರಂ ಮಸಾಲವನ್ನ. ಗಮ್ ಅಂತ ಇದೆ ಮೇಡಮ್. ಗರಂ ಮಸಾಲ ಒಂದು ಅರ್ಧ ಸ್ಪೂನು. ಜೋಳದ ಹಿಟ್ಟು ಒಂದು 2 ಚಮಚ. ಒಂದು 2 ಸ್ಪೂನು ಅಕ್ಕಿ ಹಿಟ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಚಮಚ. ಅವಾಗ ಆಲ್ರೆಡಿ ಹಾಕಿದ್ವಿ ಮಟನ್ಗೆ. ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನ್ ಹಾಕ್ತೀನಿ. ಇದು ಒಂಥರ ಆಯಿಲಲ್ಲಿ ಫ್ರೈ ಆಗಿ ಅದ್ರ ಟೇಸ್ಟ್ ತಿಂದ್ಬಿಟ್ಟು ಆಮೇಲೆ ಹೇಳಿ. ಒಂದು ಅರ್ಧ ನಿಂಬೆಹಣ್ಣು ರಸ, ಒಂಚೂರು ನೀರು ಕೊಡಿ. ಇಲ್ಲಿವರೆಗೂ ಘಮ ಅಂತ ಬರ್ತಾ ಇದೆ. ಇದನ್ನೆಲ್ಲ ನಿಮ್ಮ ಹೋಟೆಲ್ ಟ್ರೈ ಮಾಡ್ತೀರಾ ಸರ್ ರೆಸಿಪಿ? ಸ್ಪೆಷಲ್ ಈವೆಂಟ್ ಇದ್ದಾಗ, ಕ್ಯಾಟ್ರಿಂಗ್ ಫಂಕ್ಷನ್ಗಳಿದ್ದಾಗ ಕಸ್ಟಮರಿಗೆ ಅದು ಮಟನ್ ಫ್ರೈ ಅಂತೀವಿ, ಅದು ತಿಂತೀವಿ ಸರ್, ಯಾವಾಗಲೂ ಮಾಡ್ತೀವಿ. ತುಂಬ ಜನ ಇಷ್ಟಪಟ್ಟು ನಮ್ಮ ಕ್ಯಾಟ್ರಿಂಗಲ್ಲಿ ಇದು ನಾವು ಮಾಡಿಕೊಡ್ತೀವಿ. ತುಂಬ ಕಸ್ಟಮರ್ ಇಷ್ಟಪಡ್ತಾರೆ. ಫೈನಲ್ ಆಗಿ ಒಂದು ಮೊಟ್ಟೆ ಹೊಡಿತಿದ್ದೀನಿ. ಓಕೆ, ಸೊ ಗ್ಯಾಪ್ ಅಲ್ಲಿ ನಾವು ಎಣ್ಣೆ ಕಡೆ ಇಟ್ಕೊಂಡ್ಬಿಡೋಣ ಸರ್. ಎಣ್ಣೆ ಕಡೆ ಇಟ್ಕೊಂತ ಇರ್ತೀವಿ. ಇವತ್ತು ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ನ. ಇದೀಗ ಇದನ್ನ ಡೈರೆಕ್ಟ್ ನಾವು ಮಸಾಲೆ ಆಲ್ರೆಡಿ ರೆಡಿ ಮಾಡಿದೀವಲ್ಲ, ಅದಕ್ಕೆ ಹಾಕ್ಬೋದು.
ನಿಧಾನವಾಗಿ, ಜಾಸ್ತಿ ಕೈ ಆಡಿಸ್ಬಾರ್ದು, ಲೈಟ್ಲಿ. ಇದಕ್ಕೆ ಮಂದಾಕಿನಿ ಸ್ಪೆಷಲ್ ಗೋಡಂಬಿ, ಸ್ವಲ್ಪ ಕರಿಬೇವು, ಈಗ ಎಣ್ಣೆಗೆ ಬಿಡುವಂಥ ಸಮಯ 2 ಮಿನಿಟ್ಸ್. ಜಾಸ್ತಿ ಬೇಯೋದು ಬೇಡ, ಯಾಕಂದ್ರೆ ಮಟನ್ ಆಲ್ರೆಡಿ ಬೆಂದಾಗಿದೆ. ನೋಡಿ, ಇದು ಎಣ್ಣೆಗೆ ಬಿಟ್ಟು ಕೂಡಲೇ ನಾವು ಸೌಟ್ ಹಾಕ್ಬಿಟ್ಟು ತಿರ್ಸ್ಬಾರ್ದು, ಒಂದು 2 ನಿಮಿಷ ಬಿಡಬೇಕು, ಇಲ್ಲಾಂದ್ರೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಇದಾಯ್ತು, ಈಗ ಬನ್ನಿ ಬನ್ನಿ ಬನ್ನಿ, ಎಲ್ಲ ರೆಡಿ ಆಯ್ತು. ಇದ್ರ ಮೇಲೆ ಒಂದು ಚೆನ್ನಾಗಿ ಕಾಣ್ಬೇಕಲ್ಲ, ಒಂಚೂರು ಲಕ ಅನ್ನೋದಕ್ಕೆ ಲಕ ಅನ್ನೋದು ಸ್ವಲ್ಪ ಕರ್ಬೇವು ಹಾಕ್ಬಿಟ್ಟು ಇಟ್ಬಿಟ್ರೆ ಮುಗೀತು. ಸ್ವಲ್ಪ ದೂರ ಸೌಟಲ್ಲೇನೆ ಹಿಂಗ್ ತಗೊಂಡ್ ಹಿಂಗ್ ಮಾಡಿ ಏನಾಗಲ್ಲ, ಇದು ನಮ್ಮ ಸ್ಟೈಲ್. ಇದು ಹಿಂಗ್ ಮಕ್ಕೊಡ್ದಂಗ್ ತೆಂಗು ತಗೋ ನಿಮ್ಮ ಸ್ಟೈಲ್. ಗಮ್ ಘಮ ಅಂತಿದೆ. ನೀವಿನ್ನು ನನಗೆ ಜಾಸ್ತಿ ಟೆಂಪ್ ಮಾಡಬೇಡಿ, ಬೇಗ ಬೇಗ ತಿನ್ನಿ ಅನ್ನಂಗೆ ಆಗುತ್ತೆ ನಂಗೆ. ನೋಡೋದಕ್ಕೂ ಸೂಪರ್, ನಿಮ್ಮ ಥರನೇ ನಮ್ಮ ಹೋಟೆಲ್ ಸ್ಪೆಷಲ್ ಕ್ಯಾಟ್ರಿಂಗ್ ಅಲ್ಲಿ ಮಾಡ್ತೀವಿ. ಸ್ಪೆಷಲ್ ಮಟನ್ ಮಂದಾಕಿನಿ ನಿಮಗಾಗಿ. ಟೇಸ್ಟ್ ಮಾಡ್ಬೋದ್ಲಾ? 100% ಮಾಡ್ಬೇಕು. ಮೈ ಗಾಡ್, ಕ್ಯಾನ್ ಯು ಫೀಲ್ ಇಟ್? ಇದು ಕ್ರಿಸ್ಪಿ ಆಗಿದೆ ಅಂದ್ರೆ. ಉಪ್ಪು, ಹುಳಿ, ಖಾರ. ಕೊಡಿ ಸರ್ ಕೈನ. ಥ್ಯಾಂಕ್ ಯು. ಇದನ್ನು ಕಟ್ ಮಾಡಬೇಡಿ, ಇದನ್ನ ಹಾಕಿ. ಸುಮ್ಮ ಅದರದಿಲ್ಲ. ಈ ನಮ್ಮ ಮಟನ್ ಮಂದಾಕಿನಿ ಪರ್ಟಿಕ್ಯುಲರ್ ಡಿಶ್ಗೆ ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ನಮ್ಮ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ನಾನು ಆಗಲೇ ಹೇಳ್ದಂಗೆ ಕಡಿಮೆ ಎಣ್ಣೆ ಯೂಸ್ ಮಾಡಿಕೊಂಡು ಜಾಸ್ತಿ ಅಡುಗೆ ಮಾಡಿದ್ದೀವಿ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಘು ಸರ್ ಅವರ ಈ ಮಟನ್ ಮಂದಾಕಿನಿಗೆ ನನ್ನ ಕಡೆಯಿಂದ ಮಟನ್ ಮಂದಾಕಿನಿ ಮಾಡುವ ವಿಧಾನ: ಮೊದಲಿಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಬಾಡಿಸಿಕೊಳ್ಳಿ. ಈಗ 1 kg ಮಟನ್, ಅರ್ಧ ಚಮಚ ಉಪ್ಪು, 1/4 ಚಮಚ ಅರಿಶಿನ, ಸ್ವಲ್ಪ ನೀರು ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಲ್ ಬರಲು ಬಿಡಿ. 1 ವಿಸಲ್ ಬಂದ ನಂತರ ನೀರು ಹಿಂಗಲು ಸಣ್ಣ ಉರಿಯಲ್ಲಿ ಇಡಿ. ಈಗ 2 ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರ್, 1 ಚಮಚ ಧನಿಯಾ ಪುಡಿ, 1 ಚಮಚ ಚಿಲ್ಲಿ ಫ್ಲೇಕ್ಸ್, 1/4 ಚಮಚ ಅರಿಶಿನ, ಅರ್ಧ ಚಮಚ ಚಾಟ್ ಮಸಾಲ, ಅರ್ಧ ಚಮಚ ಗರಂ ಮಸಾಲ, 2 ಚಮಚ ಜೋಳದ ಹಿಟ್ಟು, 2 ಚಮಚ ಅಕ್ಕಿ ಹಿಟ್ಟು, ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ತರಿಯಾಗಿ ರುಬ್ಬಿಟ್ಟುಕೊಂಡ ಹಸಿ ಮೆಣಸಿನಕಾಯಿ, ಸ್ವಲ್ಪ ನಿಂಬೆ ರಸ, ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಈಗ 1 ಹಸಿ ಮೊಟ್ಟೆ ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಮೊದಲೇ ಬೇಯಿಸಿಕೊಂಡ ಮಟನ್ ಹಾಕಿ ಕೈ ಆಡಿಸಿ ನಂತರ 25 ಎಸಳು ಗೋಡಂಬಿ, ಸ್ವಲ್ಪ ಕರಿಬೇವು ಸೇರಿಸಿ ಮತ್ತೊಮ್ಮೆ ಮಿಶ್ರಣ ಮಾಡಿಕೊಳ್ಳಿ. ಈಗ 1 ಬಾಣಲೆಗೆ ಅಡುಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಕಾದ ನಂತರ ಮಿಶ್ರಣವನ್ನು ಎಣ್ಣೆಗೆ ಸೇರಿಸಿ ಕಂದು ಬಣ್ಣ ಬರುವವರೆಗೆ ಚೆನ್ನಾಗಿ ಬೇಯಿಸಿದರೆ ಬಿಸಿ ಬಿಸಿಯಾದ ಮಟನ್ ಮಂದಾಕಿನಿ ಸವಿಯಲು ಸಿದ್ಧ. ಇವತ್ತಿನ ಈ ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ರೆಸಿಪಿಗೆ ನಮ್ಮ ಕಡೆಯಿಂದ ಚಿಕ್ಕ ಗಿಫ್ಟ್. ನಮ್ಮ SSP ಹಿಂಗು ಕಡೆಯಿಂದ ನಿಮಗೆ SSP ಹಿಂಗಿನ ಒಂದು ಬಾಕ್ಸ್, ಬ್ಲಾಸ್ಟ್ ಪರಿಮಳ ಗ್ಲಾಸ್. ಮತ್ತೆ ನೀವು ನಮ್ಮ ಅಡುಗೆ ಮನೆಗೆ ಬಂದು ಇಷ್ಟೇ ರುಚಿಯಾಗಿ ಅಡುಗೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಟಿವಿ ಮುಂದೆ ಕುತ್ಕೊಂಡು ನಮ್ಮ ಅಡುಗೆ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಂತಹ ನೇಹಾ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಕುಕ್ ಆಗಿ ಬಂದಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಪ್ರೀತಿಯ ಪ್ರೇಕ್ಷಕಿ ಕೊಳ್ಳೇಗಾಲದ ನೇಹಾ. ನೇಹಾ ಅವರೇ, ನಮ್ಮ ಅಡುಗೆ ಮನೆಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ನಂಗೆ ತುಂಬಾ ಖುಷಿಯಾಗಿದೆ. ಏನ್ ಗೊತ್ತಾ, ನೀವು ನಮ್ಮ ಅಡುಗೆ ಮನೆ ನೋಡ್ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ ಅಂತ. ಐ ಆಮ್ ಸೋ ಹ್ಯಾಪಿ. ಸೊ ಇವತ್ತು ನನಗೋಸ್ಕರ ಏನ್ ಸ್ಪೆಷಲ್ ಡಿಶ್ ತರ್ತಾ ಇದ್ದೀರಾ? ಎಗ್ ಗ್ರೀನ್ ಕರಿ. ಎಗ್ ಗ್ರೀನ್ ಕರಿ. ಈಗ ಅಡುಗೆ ಸ್ಟಾರ್ಟ್ ಮಾಡೋದಕ್ಕೆ ನಿಮ್ಗೆ ಏನ್ ಮಾಡೋಣ? ಫಸ್ಟ್ ಸ್ಟವ್ ಹಚ್ಕೊಂಡ್ಬಿಡೋಣ. ನಾನು ಹಚ್ಕೋತೀನಿ. ಅದು ಅದ್ರ ಮೇಲೆ ಏನಿಡೋಣ? ಕಡಾಯಿ. ಅಕ್ಕ ಏನ್ ಓದಿದ್ದೀರಾ? ನಾನು ಇಂಜಿನಿಯರಿಂಗ್. ಅಕ್ಕ
ಇಂಜಿನಿಯರಿಂಗ್ ಅಕ್ಕ. ಬಟ್ ಇವಾಗ ಕಾಂಟೆಂಟ್ ಕ್ರಿಯೇಷನ್, ಏನಂಗಂದ್ರೆ ವಿಡಿಯೋಸ್ ಮಾಡಿ ಹಾಕೋದು ಅಡುಗೆದು. ವಿಡಿಯೋಸ್ ಮಾಡಾಕಕ್ಕೆ ಇಂಜಿನಿಯರಿಂಗ್ ಓದಕ್ಕ. ನೋಡಿ ಹೆಂಗಾಗ್ಬಿಟ್ಟಿದೆ ಕಾಲ. ಎಣ್ಣೆ ಹೇ, ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. 2 ಅನಿಯನ್ಸ್ ಕಟ್ ಮಾಡಿರೋದು ಹಾಕೊಳ್ಳೋಣ. ಓಕೆ, ಸೌಟು ಅಪ್ಪ ಸರಿ. 1-2 ಸ್ಪೂನ್ ಅಷ್ಟು ಶುಂಠಿ. ಓಕೆ, ಯಾರಕ್ಕ ನಿಮ್ಮ ಮನೇಲಿ ನಿಮ್ಮ ಅಡುಗೆನ ತುಂಬಾ ಪ್ರೈಸ್ ಮಾಡೋದು? ಅಕ್ಕ ನಿನ್ನ ಅಡುಗೆ ಸೂಪರ್ ಅಂತ ಎಲ್ಲರೂ ತಿಂತಾರೆ. ಎಲ್ಲರೂ ತಿಂತಾರೆ ಅಂದ್ರೆ ಯಾರ್ಯಾರಿದ್ದೀರಾ ಮನೇಲಿ ನೀವು? ಅಮ್ಮ, ಅಪ್ಪ, ತಮ್ಮ. ಅಚ್ಚಾ, ಒಂದು ಸ್ವಲ್ಪ ಬೆಳ್ಳುಳ್ಳಿ. ಓಕೆ ಆಮೇಲೆ ಒಂದು ಸ್ವಲ್ಪ ಇದು ಗೋಡಂಬಿ. ಓಕೆ, ಆಮೇಲೆ ಒಂದು ಸ್ವಲ್ಪ ಗ್ರೀನ್ ಚಿಲ್ಲೀಸ್. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಈ ತರ ಎಲ್ಲ ಗುಲ್ಗುಲಿಟ್ ಮಾಡೋದು ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ? ಆಕ್ಚುಲಿ ನಾನು ತುಂಬಾ ಚಿಕ್ಕ ವಯಸ್ಸಿಂದಾನೇ ಮಾಡ್ತಾ ಇದ್ದೆ. ಅಂದ್ರೆ ಮನೇಲಿ ಒಂದು 2-3 ವರ್ಷ ಇಲ್ಲ 12-13 ಬೇಕು. ಏನ್ ಹಾಕ್ಬೇಕು? ನೀರು ಹಾಕಿ ಒಂದು 5 ನಿಮಿಷ 5 ನಿಮಿಷ ಕೊತ ಅಂತ ಕುದಿಸ್ಬೇಕು. ಇದೊಂದು 5 ಮಿನಿಟ್ಸ್ ಆದ್ಮೇಲೆ ಹಾ, ಅದನ್ನ ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಮಿಕ್ಸಿ ಮಾಡ್ಕೋಬೇಕು. ಓಕೆ, ಇದೊಂದು ಸ್ವಲ್ಪ ತಣ್ಣಗಾಗ್ಬಿಡ್ಲಿ. ಹಿಂಗೆ ಸ್ಲೈಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಒಳಗಡೆ ಹೋಗಕ್ಕೆ. ಎಣ್ಣೆ ಸೊ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಅರಿಶಿನ. ಓಕೆ, ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಉಪ್ಪು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಹೀಗೆ ಎಣ್ಣೆಲಿ. ಇವಾಗ ಇದಕ್ಕೆ ಎಗ್ಸ್ 5 ನಿಮಿಷ ರೋಸ್ಟ್ ಮಾಡ್ಕೊಂಡ್ಬಿಡೋಣ. ಇದು ತರಕಾರಿಗಳಲ್ಲಿ ದಿನ ಬೆಳಗ್ಗೆ ಅಲಾರಾಮ್ ಇಟ್ಕೊಂಡು ಎದ್ದೋಳೋ ತರಕಾರಿ ಯಾವುದು? ಗೊತ್ತಿಲ್ಲ. ಬೆಳ್ಳುಳ್ಳಿ. ಓಕೆ, ಅವ್ರಿಗೀಗ ಸೌಟಲ್ಲಿ ತೆಗೆದು ಮುಸುಡಿ ಕೊಡ್ಬಿಡ್ಲ ಅಂತ ಜ್ಞಾನೋದಯ ಆಗ್ತಾ ಇದೆ. ಜ್ಞಾನೋದಯ ಆಯ್ತಾ ನಿಮ್ಗೆ? ಇಂಥ PJ ಕ್ವಶನ್ಸ್ಗೆಲ್ಲ ಜ್ಞಾನೋದಯ ಆಗತ್ತಾ? ಸೀರಿಯಸ್ಲಿ ಸುಮ್ಮನೆ ಹಿಂಗೆ ಗುಲ್ಗುಲಿಟ್ ಮಾಡಿದ್ರೆ ಅದೇ ನೋಡಿ. ಮಿಕ್ಸಿ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಇದು ಸ್ವಲ್ಪ ಹಾಕೊಳ್ಳೋಣ. ಓಕೆ, ಸೊ ಎಷ್ಟು ಹಾಕೊಳ್ಳೋಣ? ಕೊತ್ತಂಬರಿ ಇಷ್ಟು ಹಾಕೊಳ್ಳೋಣ. ಫುಲ್ ಅಂದ್ರೆ ಒಂದು ಅರ್ಧ ಕಟ್ಟಷ್ಟಿತ್ತು ಅನ್ಸುತ್ತೆ. ಓಕೆ, ಸೊ ಇದನ್ನ ರುಬ್ಕೊಂಬೋಣ ಇವಾಗ. ಇದನ್ನ ಆಫ್ ಮಾಡ್ಕೊಳ್ಳೋಣ. ಈಗ ಒಂದು 5 ಮಿನಿಟ್ಸ್ ಆಗಿದೆ, ರೋಸ್ಟ್ ಆಗಿದೆ. ನಾವಿವತ್ತು ಗ್ರೀನ್ ಎಗ್ ಮಸಾಲ ಮಾಡೋದಕ್ಕೆ ಅದರ ಗ್ರೇವಿಯನ್ನ ಮಾಡ್ಕೊಳ್ಳೋದಕ್ಕೆ ಬೋರೋಸಿಲ್ ಅವರ ಮಿಕ್ಸಿಯನ್ನು ಯೂಸ್ ಮಾಡ್ತಾ ಇದ್ವಿ. ಬನ್ನಿ ಶುರು ಮಾಡೋಣ. ನೆಕ್ಸ್ಟ್ ಏನ್ ಮಾಡೋಣ? ಮತ್ತೆ ಒಂದು ಕಡೆಯಲ್ಲಿ ಸ್ವಲ್ಪ ಎಣ್ಣೆ, ಒಂದು 8 ಪೆಪ್ಪರ್, 2 ಏಲಕ್ಕಿ, ಚಿಕ್ಕ ಪೀಸ್ ಅಷ್ಟು ಚಕ್ಕೆ. ಇವಾಗ ಪೇಸ್ಟ್ ಹಾಕೊಂಡ್ಬಿಡೋಣ. ಪೇಸ್ಟ್ ಹಾಕ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ಸ್ವಲ್ಪ ಗಮ್ ಅಂತ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡೋಣ. ಸ್ವಲ್ಪ ಪೆಪ್ಪರ್ ಪೌಡರ್. ಆಹಾರ ಅವರ ಗರಂ ಮಸಾಲ. ಸೊ ನಾವಿವಾಗ ಆಹಾರ ಅವರ ಗರಂ ಮಸಾಲನ ಬಳಸ್ತಾ ಇದ್ದೀವಿ. ಸೊ ಇದು ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 99% ಪರಿಮಳ ಸಂರಕ್ಷಿತ ಅಸಲಿ ರುಚಿ ಕೊಡತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣನೇ ಪರಿಮಳವನ್ನ ನೀವು ಆನಂದಿಸಬಹುದು. ಅವಾಗ ನೀವೇ ಹೇಳ್ತೀರಾ ಆಹಾ ಅಂತ. ಓಕೆ, ಇದೊಂದು ಸ್ಪೂನ್ ಅಷ್ಟು ನಮ್ಮ ಆಹಾರ ಅವರ ಗರಂ ಮಸಾಲ. ಈಗ ಒಂದು ಅರ್ಧ ಕಪ್ ಅಷ್ಟು ಮೊಸರು. ಇವಾಗ ಇದು ಒಂದು 5-10 ನಿಮಿಷ ಚೆನ್ನಾಗಿ ಕುದಿಬೇಕು. ಆಯಿಲ್ ಎಲ್ಲ ಸಪ್ರೇಟ್ ಆಗಬೇಕು, ಅಷ್ಟು ಕುದಿಬೇಕು. ಈಗ ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕೊಳ್ಳೋಣ. 1-2 ಟೇಬಲ್ ಸ್ಪೂನ್ ಅಷ್ಟು. ಓಕೆ, ಒಂದು ಸ್ವಲ್ಪ ಕಸೂರಿ ಮೇಥಿ. ಓಕೆ, ಒಂದು ಸ್ವಲ್ಪ ಉಪ್ಪು. ಹೌದಾ? ರುಚಿಗೆ ತಕ್ಕಷ್ಟು ಹಾಕ್ಲಕ್ಕ ಮೊಟ್ಟೆನಾ? ಓಕೆ, ಹೇಳಿದಿನ 2 ಮಿನಿಟ್. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿನ ಉದುರಿಸ್ಬಿಡೋಣ ಮೇಲೆ. ಗ್ರೀನ್ ಎಗ್ ಕರಿ ರೆಡಿ ಆಗಿದೆ. ತಿಂದು ಹೇಗಿದೆ ಅಂತ ಹೇಳಿ. ವಾವ್, ಸೂಪರ್.
ಓ ಮೈ ಗಾಡ್, ದಿಸ್ ಇಸ್ ಟೂ ಹಾಟ್. ನಮ್ಮ ನೇಹ ಅವರ ವ್ಯಕ್ತಿನ ಸಖತ್ತಾಗಿದೆ. ಗ್ರೀನ್ ಎಗ್ ಕರಿಗೆ ನನ್ನ ಕಡೆಯಿಂದ ಗ್ರೀನ್ ಎಗ್ ಕರಿ ಮಾಡುವ ವಿಧಾನ. ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಬಿಸಿಯಾದ ನಂತರ ಸಣ್ಣದಾಗಿ ಹೆಚ್ಚಿದ 1 ಬೌಲ್ ಈರುಳ್ಳಿ ಹಾಕಿ ಕೈ ಆಡಿಸಿ. ನಂತರ 2 ಚಮಚದಷ್ಟು ಶುಂಠಿ, 8 ರಿಂದ 10 ಬೆಳ್ಳುಳ್ಳಿ ಎಸಳು, 6 ರಿಂದ 8 ಗೋಡಂಬಿ, 1 ಚಮಚ ಸಣ್ಣದಾಗಿ ಹೆಚ್ಚಿದ ಹಸಿ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿಕೊಳ್ಳಿ. ಈಗ ಸ್ವಲ್ಪ ನೀರು ಹಾಕಿ 5 ನಿಮಿಷ ಕುದಿಯಲು ಬಿಡಿ. ನೀರು ಕುದ್ದ ನಂತರ ತಣಿಸಿ ಪಕ್ಕಕ್ಕೆ ಇಟ್ಟುಕೊಳ್ಳಿ. ಇನ್ನೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 1/4 ಚಮಚ ಅರಿಶಿನ, 1/2 ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ನಂತರ ಬೇಯಿಸಿದ ಮೊಟ್ಟೆಗೆ ಮಸಾಲೆ ಹಿಡಿಯುವಂತೆ ಸಣ್ಣ ಗೆರೆಗಳನ್ನು ಹಾಕಿ ಕಡಾಯಿಗೆ ಹಾಕಿ 5 ನಿಮಿಷ ರೋಸ್ಟ್ ಮಾಡಿಕೊಳ್ಳಿ. ಈಗ ಮಿಕ್ಸಿ ಜಾರಿಗೆ ಮೊದಲೇ ಫ್ರೈ ಮಾಡಿ ಇಟ್ಟುಕೊಂಡ ಮಸಾಲೆ ಪದಾರ್ಥಗಳನ್ನು ಹಾಕಿ ಜೊತೆಗೆ 1/2 ಕಟ್ಟಿನಷ್ಟು ಹೆಚ್ಚಿದ ಕೊತ್ತಂಬರಿಯನ್ನು ಸೇರಿಸಿ ರುಬ್ಬಿಕೊಳ್ಳಿ. ಈಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ 8 ಕಾಳು ಮೆಣಸು, 2 ಏಲಕ್ಕಿ, ಚಿಕ್ಕ ಗಾತ್ರದ ಚಕ್ಕೆ, ರುಬ್ಬಿಟ್ಟುಕೊಂಡ ಮಸಾಲೆಯನ್ನ ಸೇರಿಸಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ. ನಂತರ 1/4 ಚಮಚ ಪೆಪ್ಪರ್ ಪೌಡರ್, 1 ಚಮಚ ಗರಂ ಮಸಾಲ, 1/2 ಬೌಲ್ನಷ್ಟು ಮೊಸರು ಸೇರಿಸಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಈಗ 5 ರಿಂದ 10 ನಿಮಿಷ ಕುದಿಯಲು ಬಿಡಿ. ನಂತರ 2 ಚಮಚದಷ್ಟು ಫ್ರೆಶ್ ಕ್ರೀಮ್, ಸ್ವಲ್ಪ ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು, ಬಾಡಿಸಿದ ಮೊಟ್ಟೆಯನ್ನು ಹಾಕಿ ಮತ್ತೆ 2 ನಿಮಿಷ ಬೇಯಿಸಿ ಸ್ವಲ್ಪ ಕೊತ್ತಂಬರಿಯನ್ನು ಉದುರಿಸಿದರೆ ಗ್ರೀನ್ ಎಗ್ ಕರಿ ಸವಿಯಲು ಸಿದ್ಧ. ಇಂಜಿನಿಯರ್ ಮೇಡಮ್ ಅವರೇ, ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಅಡಿಗೆ ಮನೆಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನಿಮಗೆ ಥ್ಯಾಂಕ್ ಯು, ಬಿಕಾಸ್ ಇನ್ವೈಟ್ ಮಾಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ. ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 99% ತನ್ನ ಪರಿಮಳ ಸಂರಕ್ಷಿತ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಪರಿಮಳವನ್ನ ನೀವೇ ಆನಂದಿಸಿ ಅವಾಗ ನೀವೇ ಹೇಳ್ತೀರಾ ಆಹಾ ಅಂತ. ಸೊ ನಮ್ಮ ಆಹಾರ ಅವರ ಕಡೆಯಿಂದ ನಿಮಗೆ ಗಿಫ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಯಾವ ಸಮಸ್ಯೆಗೆ ಯಾವ ಮನೆಮದ್ದನ್ನ ತೋರಿಸ್ತಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟ್ರೆ. ನಮಸ್ಕಾರ. ಇವತ್ತು ಯಾವ ಸಮಸ್ಯೆಗೆ ಯಾವ ಮನೆಮದ್ದನ್ನ ಹೇಳ್ತಾ ಇದ್ದೀರಾ? ಇವತ್ತು ಪಿತ್ತ ಪಾನೀಯ ಅಂತಾನೆ, ಪಿತ್ತಕ್ಕೆ ಸ್ಪೆಸಿಫಿಕ್ ಆಗಿ, ಯಾಕಂದ್ರೆ ಪಿತ್ತ ದೋಷ ಇದೆ ಅಥವಾ ಪಿತ್ತ ಜಾಸ್ತಿ ಆಗಿ ಡೈಜೆಷನ್ ಆಗ್ತಾ ಇಲ್ಲ, ತುಂಬಾ ಹೀಟ್ ಅನ್ಸುತ್ತೆ, ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ಜನಕ್ಕೆ ಒಂಥರ ಏನೋ ಆ ಲಿಕ್ವಿಡಿಶ್ ವಾಂತಿ ಆಗೋದು, ಪ್ಲಸ್ ಪಿತ್ತ ಹೆಚ್ಚಾಗೋದ್ರಿಂದ ವೀಕ್ನೆಸ್ ಆಗಿರ್ಬೋದು ಅಥವಾ ಬೇರೆ ಥರದ್ದೊಂದು ಕಾಂಪ್ಲಿಕೇಶನ್ಸ್ ಆರೋಗ್ಯದಲ್ಲಿ ಆಗೋದನ್ನು ನಾವು ಗಮನಿಸಿದೀವಿ. ಇವತ್ತು ಅಡುಗೆ ಮನೆಯಲ್ಲೇ ಸಿಗೋ ಆ ಪದಾರ್ಥನ ಉಪಯೋಗಿಸ್ಕೊಂಡು ಒಂದು ರೆಮಿಡಿಯನ್ನ ತೋರಿಸ್ಕೊಡ್ತಾ ಇದ್ದೀವಿ. ಪಿತ್ತಕ್ಕೆ ಇವತ್ತು ನಮ್ಮ ಡಾಕ್ಟರ್ ಪಾನೀಯವನ್ನ ಮಾಡ್ತಾ ಇದ್ದಾರೆ. ಪಿತ್ತಕ್ಕೆ ಪಾನೀಯಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಶುರು ಮಾಡ್ಕೊಳ್ಳೋಣವಾ? ಖಂಡಿತ. ಏನ್ ಬೇಕು? ಎಸ್, ನೀವಾಗ್ಲೇ ಹೇಳ್ದಾಗೆ ಇದಕ್ಕೆ ಗೋಂದ್ ಬೇಕು. ಇದೇನು ಅಂತಂದ್ರೆ 2 ತರ ಗೋಂದ್ ಬರುತ್ತೆ. ತಂಪು ಮಾಡುವಂತ ಇನ್ನೊಂದು ರೀತಿಯ ಗೋಂದ್ 2 ತರ ಬರುತ್ತೆ. ನೀರಲ್ಲಿ ಹಾಕಿದ್ರೆ ಸ್ವಲ್ಪ ಜೆಲ್ಲಿ ಈ ತರ ಎಕ್ಸಾಕ್ಟ್ಲಿ. ನೋಡಿ, ಇದು 4 to 5 hours ನೆನೆ ಹಾಕಿದ್ರೆ ಬರೀ ನೀವು 4-5 ಗೋಂದ್ ಹಾಕಿದ್ರೆ ಸಾಕು, ಈ ತರ ಆಗೋಗ್ಬಿಡುತ್ತೆ. ನೋಡಿ, ಗಮ್ ತರ ಆಗೋಗುತ್ತೆ ಈ ತರ. ಸೊ ಇದನ್ನ ನಾವು ಪ್ರೈಮರಿಯಾಗಿ ಬೆಳೆಸ್ತಾ ಇದೀವಿ. ಈಗಾಗಲೇ ಒಂದು 4 to 5 hours ನೆನೆ ಹಾಕಿದೀನಿ. ಸೊ ಇದಕ್ಕೊಂದು ಗ್ಲಾಸ್ ನೀರು ಕೊಡಿ ಪ್ಲೀಸ್. ಸೊ ಇದಕ್ಕೊಂದು ಚಿಕ್ಕ ಸ್ಪೂನ್ ಅಷ್ಟು ಗೋಂದನ ನೀರು ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸಬ್ಜಾ ಬೀಜವನ್ನ ನೆನೆ ಹಾಕಿದ್ದೆ, ಅದನ್ನ ಒಂದು ಸ್ಪೂನ್ ತಗೊಳ್ತಾ ಇದ್ದೀನಿ. ಸಬ್ಜಾ ಇದು ಚಿಯಾ ಸೀಡ್ಸ್ ಅಲ್ಲ, ಡಿಫ್ರೆನ್ಸ್ ನಾನು ಕೂಡ ಹೇಳಿದ್ದೆ. ಇದು ಫ್ಯೂ ಅವರ್ಸ್ ನೆನೆ ಹಾಕಿದ್ರೆ ಸಾಕು. ಎಸ್, ಜಸ್ಟ್ ಟು ಎನ್ಹ್ಯಾನ್ಸ್ ದ ಟೇಸ್ಟ್ ಒಂದು 1/4 ಚಮಚದಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ರೈಟ್, ಇದಕ್ಕೆ ಒಂದು 2 ಡ್ರಾಪ್ ಅಷ್ಟು ಲೆಮನ್ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪುದೀನ ತುಂಬ ರಿಫ್ರೆಶಿಂಗ್ ಫೀಲಿಂಗ್ ಕೊಡುತ್ತೆ. ಅಫ್ಕೋರ್ಸ್ ಇದು ಕೂಡ ತುಂಬ ತಂಪು, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ನೀವು ಅದನ್ನು ಬೇಕಾದರೆ ಸ್ಕ್ವೀಸ್ ಮಾಡಿ ಅದರದ್ದು ಫ್ಯೂ ಡ್ರಾಪ್ಸ್ ಬೇಕಾದ್ರೆ ಹಾಕ್ಕೊಳ್ಬಹುದು. ಬಟ್ ಜಸ್ಟ್ ಟು ಕೀಪ್ ಇಟ್ ನ್ಯಾಚುರಲ್, ನಾನು ಹಾಗೆ 1-2 ಪುದೀನನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಮೇನ್ ಆಗಿ ನಾವು ಉಪಯೋಗಿಸ್ತಾ ಇರೋದು ಗೋಂದನ್ನ. ಇದೇನಂದ್ರೆ ಈ ಗೋಂದ್ ನಮ್ಗೆ ಆಕ್ಚುಲಿ ವೀಕ್ನೆಸ್ನ ಕಮ್ಮಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಸಬ್ಜಾ ಹೀಟನ್ನ ಕಮ್ಮಿ ಮಾಡುತ್ತೆ. ನಮ್ಗೆ ಗೊತ್ತಿರೋ ಹಾಗೆ ಮಿಂಟು ಆ ಡೈಜೆಷನ್ ಇದು
ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ ಆ್ಯಂಡ್ ಬೆಲ್ಲ ಟೇಸ್ಟನ್ನ ಎನ್ಹ್ಯಾನ್ಸ್ ಮಾಡುತ್ತೆ, ಅದರದ್ದೇ ಆದ ವ್ಯಾಲ್ಯೂ ಕೂಡ ಇದೆ ಅದಕ್ಕೆ. ಈ ಒಂದು ಪಿತ್ತಕ್ಕೆ ಸಂಬಂಧಪಟ್ಟಂತಹ ಪಾನೀಯ ರೆಡಿಯಾಗಿದೆ. ಇದನ್ನು ಆಲ್ಮೋಸ್ಟ್ ನೀವು ಈಗಾಗಲೇ ಪಿತ್ತಕ್ಕೆ ಸಂಬಂಧಪಟ್ಟಾಗ ಏನೋ ಮೆಡಿಸನ್ನ ತೊಗೊಳ್ತಾ ಇದ್ದೀನಿ ಅಂದ್ರೂ ಇದನ್ನು ಅಟ್ಲೀಸ್ಟ್ ವಾರದಲ್ಲಿ ಒಂದ್ಸತಿ 2 ಸತಿ ತೊಗೋಬೋದು. ಅದೇನೋ ವಿಪರೀತ ಕ್ಲಾಶ್ ಏನೂ ಆಗಲ್ಲ. ಇಟ್ ಇಸ್ ಡೆಫಿನೆಟ್ಲಿ ಸೇಫ್. ಸೊ ಯಾರಿಗೆಲ್ಲ ಪಿತ್ತದ ಪ್ರಾಬ್ಲಮ್ ಇದೆ ಅವರಿಗೆ ಈ ಪಿತ್ತ ಪಾನೀಯ ರಾಮಬಾಣ ಅಂತಲೇ ಹೇಳ್ಬೋದು. ನೀವು ಕೂಡ ಮನೆಗೆ ಒಂದ್ಸರಿ ಟ್ರೈ ಮಾಡಿ, ನಾವು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ವಾವ್, ನನ್ನ ಪ್ರಕಾರ ಮಕ್ಕಳು ಇದನ್ನು ಜ್ಯೂಸ್ ಅಂತ ಕೊಟ್ಟರು ಆರಾಮ್ಸೆ ಕುಡಿತಾರೆ. ಅಷ್ಟು ಚೆನ್ನಾಗಿದೆ ಫ್ಲೇವರ್. ಇದು ಮೆಂಟು, ಸಬ್ಜಾ, ಗೋಂದು ಜೊತೆಗೆ ಬೆಲ್ಲ, ಆ ಥರ ಹುಳಿ ಹುಳಿ. ಎಸ್, ನೋಡಿದ್ರಲ್ಲ, ಪಿತ್ತಕ್ಕೆ ಒಳ್ಳೆ ಪಾನೀಯ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೇ, ಇವತ್ತೊಂದು ಸಿಂಪಲ್ ರೆಮಿಡಿಯನ್ನು ಹೇಳ್ಕೊಟ್ಟಿದ್ದಕ್ಕಾಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ. ನಮಸ್ತೆ. ಥ್ಯಾಂಕ್ ಯು.